ಗಂಗೆ ಯಾಕಿಲ್ ಬರಕ್ ಹೇಳಿದ್ಲು? ಇವಳು ಮಾಡೋದ್ ಒಂದೊಂದಲ್ಲ, ಬರೀ ತಲೆಹರಟೆ. ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬರಕ್ ಹೇಳಿದ್ಲೋ ಏನೋ. ಅಜಯ್ ಅವ್ರೆ, ನನಗನ್ಸತ್ತೆ ಇವೆಲ್ಲ ಗಂಗೆ ನನ್ನ ಮತ್ತೆ ನಿಮ್ಮ ಮಧ್ಯೆ ಏನೋ ಕನೆಕ್ಷನ್ ಹುಟ್ಟಾಕೋಕ್ ಮಾಡ್ತಿರೋ ಪ್ಲಾನು ಅಂತ. ನಿಮ್ಗೂ ಹಾಗೆ ಅನಿಸ್ತಿದ್ಯಾ? ಏನೋಪ್ಪ, ಸುಮ್ಮನೆ ಕರೆದಿದ್ದಾಳೆ ಅನ್ಕೊಂತೀನಿ. ಮನೇಲಿ ಹೇಳ್ದೆ ಬೇರೆ ಬಂದಿದ್ದೀನಿ, ಇಷ್ಟೊತ್ತಲ್ಲ ಆಚೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಅನ್ಕೊಳಲ್ಲ ಹೇಳಿ. ಹೌದು, ಸಾರಿ. ಅದು ಗಂಗೆ ತುಂಬಾ ಹಠ ಮಾಡ್ತಿದ್ಲು ನಿಮ್ಮನ್ ಕರ್ಕೊಂಡೇ ಬರ್ಬೇಕು ಅಂತ. ಅದಕ್ಕೆ ಇರ್ಲಿ ಬಿಡಿ, ನೀವೇನ್ ಮಾಡ್ತೀರಾ? ಗಂಗೆ ಹಠ ಮಾಡೋದೇ ಹಾಗೆ. ಅವಳು ಹೇಳಿದ್ಮೇಲೆ ಎಲ್ಲರೂ ಅವಳ ಮಾತು ಕೇಳಲೇಬೇಕು. ಆದ್ರೆ ಇವತ್ ಗಂಗೆಗೆ ಹೇಳ್ಬಿಡೋಣ ಅಲ್ವಾ? ಏನಂತ? ಅದೇ, ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ, ನಾವ್ ಬರೀ ಫ್ರೆಂಡ್ಸ್ ಅಂತ. ಈಗಾಗ್ಲೇ ಹೇಳಿದೀವಿ, ಆದ್ರೂ ಅವಳ ತಲೆಗೆ ಹೋದಂಗಿಲ್ಲ. ಅದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳೆ ಅನ್ಸತ್ತೆ. ಆದ್ರೆ ಇವತ್ ಅವಳಿಗೆ ಅರ್ಥ ಮಾಡಿಸ್ಲೇಬೇಕು. ಆದ್ರೆ ಇವತ್ ಅವಳಿಗೆ ಅರ್ಥ ಮಾಡ್ಸೋಣ. ಅಟ್ಲೀಸ್ಟ್ ಅವಳು ನಮ್ಮನ್ನ ಈ ತರ ಕಾಡ್ಸೋದು, ಒದ್ದಾಡ್ಸೋದು ಇದೆಲ್ಲ ತಪ್ಪತ್ತೆ ಅಲ್ವಾ? ಹಾ, ಹೌದು. ಇಷ್ಟೊತ್ತಾದ್ರೂ ಯಾಕಿನ್ನೂ ಬಂದಿಲ್ಲ? ಬರ್ತಾರ ಅವರು? ಹಾ, ನಾನು ಬರ್ತೀನಿ, ನಮ್ಮ ಅಕ್ಕನ್ ಕರ್ಕೊಂಡು ಬನ್ನಿ ಅಂತ ಆರ್ಡರ್ ಮಾಡಿದ್ಲು. ನನಗಷ್ಟೇ ಗೊತ್ತಿರೋದು. ಹೌದಾ? ಈ ರಾತ್ರಿಲಿ ಅವಳು ಒಬ್ಳೆ ಅಂತೂ ಬರಲ್ಲ. ಅಭಯ್ ಅವ್ರನ್ನ ಕರ್ಕೊಂಡೇ ಬರ್ತಾಳ್ ತಾನೆ? ಹಾ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಹೇ, ಗಂಗೆ ಅಭಯ್ ಬಂದ್ರು. ಗೌರಿ, ಈಗ ನಿಮ್ ಟೆನ್ಷನ್ನ ಕಮ್ಮಿ ಮಾಡ್ಕೊಳ್ಳಿ. ಅಂತೂ ಬಂದ್ಲು. ಎಲ್ಲಿ ನಮ್ಮಿಬ್ರನ್ನೇ ಕರ್ಸಿ ಆಟ ಆಡ್ತಾಳೇನೋ ಅಂತ ಅನ್ಕೊಂಡಿದ್ದೆ. ವಾವ್, ಅಭಯ್, ಅಲ್ಲಿ ನೋಡಿ, ಅಕ್ಕ ಅಜಯ್ ಇಬ್ರು ಬಂದಿದ್ದಾರೆ. ನಿಜವಾಗ್ಲೂ ಸಖತ್ ಮಜಾ ಇರುತ್ತೆ. ನಾನು ನೀವು ಜೋಡಿ, ಅಕ್ಕ ಅಜಯ್ ಜೋಡಿ, ಡಬಲ್ ಧಮಾಕ. ಅಯ್ಯೋ, ಅವ್ರ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಒಳ್ಳೆ ಜೋಡಿನೇ ಫಿಕ್ಸ್ ಮಾಡಿದ್ದೀನಿ ನಾನು. ಶಭಾಷ್ ಗಂಗೆ, ಶಭಾಷ್. ಈ ಗಂಗೆ ಹೇಳಿದ್ರೆ ಕೇಳಲ್ಲ. ಬೇಡ ಬೇಡ ಅಂದ್ರೂ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಈಗ ಇಲ್ಲಿ ಏನೇನ್ ಸೀನ್ ಕ್ರಿಯೇಟ್ ಮಾಡ್ತಾಳೋ ಏನೋ, ದೇವ್ರೇ ಕಾಪಾಡಬೇಕು. ಹಾಯ್ ಲವ್ ಬರ್ಡ್ಸ್. ಏನ್ ಸಾಹೇಬ್ರೆ, ಏನ್ ಸಮಾಚಾರ? ಏಯ್ ಅಜಯ್ ಅವ್ರೆ, ಇವಳು ಏನೇನೋ ಮಾತಾಡ್ತಾಳೆ, ನೀವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೇ, ಇಟ್ಸ್ ಓಕೆ. ನೋಡ್ದ್ಯಾ ನೋಡ್ದ್ಯಾ ನೋಡ್ದ್ಯಾ, ಅವರೇ ದಟ್ಸ್ ಓಕೆ ಅಂತ ಹೇಳ್ತಾ ಇದಾರೆ. ನಿನಗೇನೆ ಓಕೆ ಇಲ್ಲ? ಗಂಗೆ, ಅದು ನಾನ್ ನಿಮ್ಮಿಬ್ರನ್ನ ನೋಡಿ ಯಾರೋ ಲವ್ ಬರ್ಡ್ಸ್ ಅಂತ ಅನ್ಕೊಂಡೆ. ಅದಕ್ಕೆ ಸುಮ್ನೆ ತಮಾಷೆ ಮಾಡ್ದೆ. ಆದ್ರೆ ನೀನ್ ಯಾಕೆ ಎಷ್ಟು ಸೀರಿಯಸ್ ಆಗ್ತಿದ್ಯಾ? ನಿನ್ ಚೇಷ್ಟೆ ಇಲ್ಲ ಸಾಕು ಗಂಗೆ. ಅಲ್ಲೇ ಯಾಕೆ ಇಷ್ಟೊತ್ತಲ್ಲಿ ನಮ್ಮನ್ನ ಇಲ್ಲಿಗೆ ಬರಕ್ ಹೇಳ್ದೆ? ಓ ಅದಾ, ಅದು ಇಲ್ಲೊಂದು ಸೀಮಂತ ಕಾರ್ಯಕ್ರಮ ಇದೆಯಂತೆ. ಬಳೆ ತೊಡ್ಸಿ ಗಿಫ್ಟ್ ಕೊಟ್ಟು ಆಮೇಲೆ ಅಲ್ಲಿ ಊಟ ತುಂಬಾ ಸೂಪರ್ ಆಗಿರುತ್ತಂತೆ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ ಬರೋಣ ಅಂತ ಕರ್ದೆ. ಏನೇ ಹೇಳ್ತಿದ್ಯಾ? ಏನೇ ಅಕ್ಕ, ಇಲ್ಲಿಗೆ ಏನಕ್ಕೆ ಕರೀತಾರೆ? ಟೀ ಕುಡಿಯಕ್ಕೆ ತಾನೆ? ನನಗೂ ಒಂದು ಸೂಪರ್ ಆಗಿರೋ ಟೀ ಕುಡಿಯೋಣ ಅಂತ ಅನ್ನಿಸ್ತು. ನಾನು ಅಭಯ್ ಅವರು ಹೇಗೋ ಬರ್ತಾ ಇದ್ವಿ, ನೀನು ಮತ್ತೆ ನಮ್ ಲೆಕ್ಚರರ್ ಸಾಹೇಬ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕರ್ದ್ನಪ್ಪ. ಜೋಡಿಯಾಗಿ ಟೀ ಕುಡಿಯಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಯ್ ಹಾಯ್. ಹಲೋ. ಸಾರಿ, ಗಂಗೆ ನಿಮ್ಮನ್ನ ಇಷ್ಟೊತ್ತಲ್ಲಿ ಕರೆಸಿ ತೊಂದರೆ ಕೊಡ್ತಾ ಇರೋದಕ್ಕೆ. ಅಯ್ಯೋ, ಇವಾಗಷ್ಟೇ ವಂದನಾರ್ಪಣೆ ತನಕ ಬಂದಿದ್ದೆ. ಮತ್ತೆ ಶ್ರೀ ಗಣೇಶಾಯ ನಮಃ ಅಂತ ಶುರು ಮಾಡ್ಬೇಡಿ. ಅಯ್ಯೋ, ಈ ಸಾರಿ ಗಿರಿ ಎಲ್ಲ ಯಾಕೆ? ಟೀ ಶಾಪ್ ಬಂದಿದ್ದೀವಿ ತಾನೆ, ಟೀ ಕುಡಿತೀವಿ, ಹೊಟ್ಟೆಗಂತೂ ಲಾಸ್ ಆಗಲ್ಲ. ಚಿಲ್. ಇಲ್ಲಿ ಟೀ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದಾ?
ಆಹಾ, ಈ ಡವ್ ಎಲ್ಲ ಬೇಡ. ಇಲ್ಲಿನ್ ಟೀನೇ ಕುಡ್ದಿಲ್ವಾ? ಅಜಯ್ ಅವ್ರೆ, ನೀವೇ ಹೇಳಿ, ಅವತ್ ನಿಮ್ ಜೊತೆ ಇದ್ದಿದ್ದ ಅಕ್ಕನೇ ತಾನೇ? ಹಾ ನೋಡ್ದಾ ಹೇಗ್ ಒಪ್ಕೊಂಡ್ರು ಅಂತ? ಅದ್ ಹಂಗಲ್ಲ ಕಣೆ ಗಂಗೆ. ಅಯ್ಯೋ ಬಿಡು, ಇವಾಗ ಯಾಕ ಫ್ಲಾಶ್ ಬ್ಯಾಕ್ ಸ್ಟೋರಿ? ಪ್ರೆಸೆಂಟ್ ಅಲ್ಲಿ ಇದೀವಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ. ಹಲೋ ಸರ್, ನೀವೇನು ಮೋರಿಗ್ ಬಿದ್ದಿರೋ ಮೊಲ ತರ ಕುತ್ಕೊಂಡಿದ್ದೀರಾ? ಏನ್ ಮಾತೆ ಬರಲ್ವಾ ನಿಮ್ಗೆ? ಮಾತಾಡಿ ಏನಾದ್ರು. ಎಲ್ಲ ಮಾತು ನೀನೇ ಆಡಿ ಅವ್ರಿಗೆ ಯಾಕಂತ್ಯ? ಅಲ್ಲ ಕಣೆ ಅಕ್ಕ, ನಿನಗೇನ್ ಪ್ರಾಬ್ಲಮ್ ಅಂತ? ಯಾವಾಗ ನೋಡಿದ್ರು ನಾನು ಅಭಯ್ಗೆ ಏನಾದ್ರೂ ಹೇಳಿದ್ರೆ ನಿನಗ್ ಸಹಿಸಕ್ಕಾಗಲ್ಲ ಅಲ್ವಾ? ನಿಂಗ್ ಸಹಿಸಕ್ಕಾಗಲ್ಲ, ಸುಮ್ನೆ ಮಧ್ಯ ಬಂದ್ಬಿಡ್ತೀಯ. ಆ ಥರ ಅಲ್ಲ ಕಣೆ. ಅಯ್ಯೋ ಆಯ್ತು ಬಿಡೆ ಅಕ್ಕ, ನಾನಂತೂ ನನ್ ಗಂಡನ್ ಪಾರ್ಟಿ ಅಲ್ಲ, ಅಟ್ಲೀಸ್ಟ್ ನೀನಾದ್ರೂ ಈ ಪಾರ್ಟಿಯಲ್ಲಿ ಇದೆಯಲ್ಲ, ನನಗ್ ಓಕೆ ಕಣೆ ಅಕ್ಕ. ಸರಿ ಸರಿ, ಇವಾಗ ಅದೆಲ್ಲ ಬಿಟ್ಟಾಕಿ. ಟೀ ಯಾರು ತರ್ತಾ ಇರೋದು? ನಾನೇ ತರ್ತೀನಿ. ಎಲ್ರಿಗೂ ಟೀನಾ? ಹಾ, 4 ಟೀ ಕೊಡಿ. ಇದೇನ್ರಿ ಇಷ್ಟೊತ್ತಲ್ಲಿ ಸೆಕ್ಯೂರಿಟಿ ತರ ಇಲ್ಲಿ ನಿಂತಿದ್ದೀರಾ? ಮಲ್ಕೊಳಲ್ವಾ? ನಡೀರಿ. ನೀನ್ ಹೋಗಿ ಮಲ್ಕೋ, ನಾನು ಆಮೇಲೆ ಬರ್ತೀನಿ. ರಾತ್ರಿ ಎಲ್ಲ ನೀವೇನು ದ್ವಾರಪಾಲ್ಕನ್ ಡ್ಯೂಟಿ ಮಾಡ್ತೀರಾ? ನೋಡೋ, ನಮ್ಮ ಮಗಳು ಇನ್ನೂ ಬಂದಿಲ್ಲ. ಅವಳು ಬರೋ ತನಕ ನಿದ್ದೆ ಎಲ್ಲಿಂದ ಬರತ್ತೆ ಹೇಳು? ಓಹೋ, ಇದಾ ನಿಮ್ ಟೆನ್ಷನ್ನು? ಹೋಗಿರೋಳ್ಗೆ ಬರೋದಕ್ಕೆ ಗೊತ್ತಾಗಲ್ವೇನ್ರಿ? ಅವಳ ಪಾಡಿಗಳು ಬರ್ತಾಳೆ, ನೀವ್ ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ತೀರಾ? ಬನ್ನಿ ಮಲ್ಕೊಳ್ಳಿ. ಏನ್ ಶೇಕು ಹೀಗೆ ಹೇಳ್ತಾ ಇದ್ಯಾ? ಟೈಮ್ ಎಷ್ಟು ಅಂತ ನೋಡಿದ್ಯಾ? ವಯಸ್ಸಿಗೆ ಬಂದ್ ಮಗಳು ಇಷ್ಟೊತ್ತಾದ್ರು ಮನೆಗೆ ಬಂದಿಲ್ಲ ಅಂದ್ರೆ ನಿದ್ದೆ ಹೇಗೆ ಬರತ್ ನಿನ್ಗೆ? ನನಗಂತೂ ನಿದ್ದೆ ಬರ್ತಿದ್ಯಪ್ಪ. ನಾನು ಫೋನ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಮಾಡಿದಾಳೆ. ಫೋನ್ ಮಾಡೋವಳಿಗೊಂದು, ಎಲ್ಲಿದ್ದಾಳು ಕೇಳು. ರೀ, ಈಗ ನಾನ್ ಫೋನ್ ಮಾಡಿದ್ರೆ ಅವಳಂಗೆ ನನ್ ಮೇಲೆ ಕೋಪ ಬರುತ್ತೆ. ಬರೋ ಟೈಮ್ಗಳು ಬರ್ತಾಳೆ, ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಬಂದ್ ಮಲ್ಕೊಳ್ಳಿ. ನೋಡಿ, ಅವಳೇ ಬಂದ್ಲು ಅನ್ಸುತ್ತೆ.